ಅವರ ಬುಡಕ್ಕೆ ಬೆಂಕಿ ಬಿದ್ದಿದೆ. ನಮ್ಮ ಪಕ್ಷದ ಬಗ್ಗೆ ಯಾಕೆ ಮಾತಾಡ್ತಾರೆ? ವಿಜೇಂದ್ರ ಬುರುಡೆ ಬಿಡ್ತಾರೆ. ಈಗ ವಾದ ನಡೆಸಿದ್ದು ಶಾಸಕ ಗೋಪಾಲಕೃಷ್ಣ ಬೇಳೂರು. ಸಾಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಅವರ ವಿರುದ್ಧ ದನಿ ಎತ್ತಿದ್ದಾರೆ, ಅವ್ರ ಬಗ್ಗೆ ನೋಡ್ಕೊಳ್ಳಿ ಅಂತ ತಿರುಗೇಟ್ ಕೊಟ್ಟರು. ಅವನ ಬುಡಕ್ಕೆ ಬಿದ್ದಿದೆ, ಬೆಂಕಿ ಬಿದ್ದಿದೆ. ಅದನ್ನು ಉಳಿಸ್ಕೊಳ್ಳಕ್ಕೆ ನಮ್ಮ ಪಕ್ಷದ ಬಗ್ಗೆ ಯಾಕೆ ಮಾತಾಡ್ತಾರೆ? ಯಾವ ಇವನ್ ನಮ್ಮ ಹೈಕಮಾಂಡ್, ವಿಜೇಂದ್ರ ನಮ್ಮ ಹೈಕಮಾಂಡ್ ಅಂದ್ರೆ ನಮ್ಮ ಹೈಕಮಾಂಡ್ ಏನು ಮಾಡ್ಬೇಕು ಅದು ಮಾಡ್ತಾರೆ. ಯಾವುದೇ ರಾಜೀನಾಮೆ ಸದ್ಯಕ್ಕೆ ಇಲ್ಲ. ಆ ವಿಜೇಂದ್ರ ಸುಮ್ಮನೆ ಬುರುಡೆ ಬಿಡ್ತಾನೆ ಬಿಟ್ಟರೆ ಬೇರೆ ಏನಿಲ್ಲ. ಅವನಿಗೆ ಪಾಪ ಅವ್ನು ರಾಜೀನಾಮೆ ಕೊಡಿ ಅಂತ ಅವ್ರ ಪಕ್ಷದಲ್ಲಿ ಬೆನ್ನತ್ತಿದ್ದಾರೆ. ಅವನಿಗೆ ಯತ್ನಾಳ್ ಅವರೆಲ್ಲರೂ ಸೇರಿ ಅವನಿಗೆ ಇಳಿಸಕ್ಕೆ ಹೊರಟಿದ್ದಾರೆ. ಈಗ ನಮ್ಮನ್ನು ಉಳ್ಸೋಕೆ ಇವ್ನು ಹೊರಟಿದ್ದಾರೆ ಎಂತ ಇಳಿಸೋಕ್ಕೆ. ಅಂದರೆ ಅದೇ ಹೇಳ್ದಲ್ಲ, ಅವ್ರಿಗೇನು ಮಾಹಿತಿ ಇಲ್ಲ, ಏನಿಲ್ಲ, ಒಟ್ಟು ಮಾತಾಡ್ತಾನೆ ವಿಜೇಂದ್ರ ಅಷ್ಟೇ. ಅವನ ಬುಡಕ್ಕೆ ಬಿದ್ದಿದೆ, ಬೆಂಕಿ ಬಿದ್ದಿದೆ. ಅದನ್ನು ಉಳಿಸ್ಕೊಳ್ಳಕ್ಕೆ ನಮ್ಮ ಪಕ್ಷದ ಬಗ್ಗೆ ಯಾಕೆ ಮಾತಾಡ್ತಾರೆ? ಯಾವ ರಾಜೀನಾಮೆ ಇವನ್ ನಮ್ಮ ಹೈಕಮಾಂಡ್, ವಿಜೇಂದ್ರ ನಮ್ಮ ಹೈಕಮಾಂಡ್ ಅಂದ್ರೆ ನಮ್ಮ ಹೈಕಮಾಂಡ್ ಏನು ಮಾಡ್ಬೇಕು ಅದು ಮಾಡ್ತಾರೆ. ಯಾವುದೇ ರಾಜೀನಾಮೆ ಸದ್ಯಕ್ಕೆ ಇಲ್ಲ. ಆ ವಿಜೇಂದ್ರ ಸುಮ್ಮನೆ ಬುರುಡೆ ಬಿಡ್ತಾನೆ ಬಿಟ್ಟರೆ ಬೇರೆ ಏನಿಲ್ಲ. ಅವನಿಗೆ ಪಾಪ ಅವ್ನು ರಾಜೀನಾಮೆ ಕೊಡಿ ಅಂತ ಅವ್ರ ಪಕ್ಷದಲ್ಲಿ ಬೆನ್ನತ್ತಿದ್ದಾರೆ. ಅವನಿಗೆ ಯತ್ನಾಳ್ ಅವರೆಲ್ಲರೂ ಸೇರಿ ಅವನಿಗೆ ಇಳಿಸಕ್ಕೆ ಹೊರಟಿದ್ದಾರೆ. ಈಗ ನಮ್ಮನ್ನು ಉಳ್ಸೋಕೆ ಇವ್ನು ಹೊರಟಿದ್ದಾರೆ ಎಂತ ಇಳಿಸೋಕ್ಕೆ. ಅಂದರೆ ಅದೇ ಹೇಳ್ದಲ್ಲ, ಅವ್ರಿಗೇನು ಮಾಹಿತಿ ಇಲ್ಲ, ಏನಿಲ್ಲ, ಒಟ್ಟು ಮಾತಾಡ್ತಾನೆ ವಿಜೇಂದ್ರ ಅಷ್ಟೇ. ಕೇಂದ್ರ ಸರ್ಕಾರ